ಮಾತಾಡಿ ಖುಷಿಪ್ಪ ಮಾಡಲ್ವಪ್ಪ ಹಿಂಗೆ ಕಿತ್ಬೇಕು ಬನ್ನಿ ಇದು ಯಾರು ಹೀರೋ ಇದಕ್ಕೆ ಮೇಲೆ ಎಕ್ಕದೆ ಸುತ್ತ ಹೋಗದಾ ನೋಡಿ ಇಲ್ಲಿ ಒಂದು ಶೂಟಿಂಗ್ ಆಗ್ತಾ ಇದ್ದು, ಯಾವ ಪಿಕ್ಚರ್ ಅಂತೇಳಿ ಗೊತ್ತಿಲ್ಲ, ನೋಡುವ ಆದ್ರೆ ಅವರು ನಮಗೆ ಕಾಯ್ತಾ ಇದ್ರು ಯಾವಾಗ ಅವರು ಹೊರಡ್ತಾರೆ ಅಂತ. ಸೊ ನಾವು ಸಹ ಹೊರಟೆವು, ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಇಲ್ಲಿ ರೋಡ್ ಹೀಗೆ ಉಂಟು.
ಫ್ರೆಂಡ್ಸ್, ರೋಡ್ ಹೀಗೆ ನೇಚರನ್ನು ಅದರ ನೇಚರ್ ಜೊತೆಗೇ ಹೋಗಿ ನಾವು ಎಂಜಾಯ್ ಮಾಡಬೇಕು, ಆಗಲೇ ಖುಷಿ ಆಗೋದು. ಇದರಲ್ಲಿ ಎಂತ ಉಂಟು, ಇದರಲ್ಲಿ ಏನುಂಟು ಅಂತ ನೋಡಬೇಡಿ. ನೋಡಲಿಕ್ಕೆ ಎಷ್ಟು ಚೆಂದ ಅಲ್ವಾ ಇಂಥ ಪ್ಲೇಸಸ್ ಎಲ್ಲ. ಇದು ಅದೇ ಪರಿಸರ ಪ್ರೇಮಿಗಳಿಗೆ ಮಾತ್ರ ಗೊತ್ತು ಇದರದ್ದು ಸೊಗಸು ಏನು ಅಂತ. ಪ್ಲೀಸ್ ಎಂಜಾಯ್ ಮಾಡಿ ನೀವು ಕೂಡ. ನಾನು ಯಾಕೆ ಇದರಲ್ಲಿ ಜಾಸ್ತಿ ಮಾತಾಡೋದಿಲ್ಲ ಅಂದರೆ, ಎಂಥ ಮಾತಾಡಬೇಕು ಗೊತ್ತಿಲ್ಲ ನನಗೆ, ಮಾತೆಲ್ಲ ಮರ್ತೋಗಿದೆ. ಅಷ್ಟು ಚೆಂದವಾಗಿ ಉಂಟು ಪ್ಲೇಸ್ ನೋಡಿ. ನಾವು ಎಷ್ಟೆಷ್ಟೋ ಖರ್ಚು ಮಾಡಿ ಸ್ವಿಟ್ಜರ್ಲ್ಯಾಂಡು ಎಲ್ಲೆಲ್ಲೇ ಹೋಗ್ತೇವೆ, ಆದರೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಚೆಂದ ಪ್ಲೇಸ್ ಎಲ್ಲ ಉಂಟು ಅಂತ ಹೇಳುವಾಗ ನಮಗೆ ಎಷ್ಟು ಖುಷಿ ಆಗ್ತದೆ ಅಲ್ವಾ. ನಾನು ಇದನ್ನು ನೋಡಿಯೇ ನನಗೆ ಏನು ಮಾತು ಬರಲ್ಲ. ಸೊ ನಾನು ಏನು ಮಾತಾಡಲ್ಲ, ನೀವು ನೋಡ್ತಾ ಬನ್ನಿ. ಫುಲ್ ಗ್ರೀನೇ, ಇಲ್ಲಿ ಒಂಥರ ಫ್ಲ್ಯಾಟ್ ಗ್ರೀನ್. ಇಲ್ಲಿ ಈ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಪ್ಲೇಸಲ್ಲಿ ಒಂಚೂರು ಮರ ಬಿಟ್ಟು ಬೇರೆ ಎಲ್ಲಿ ಕೂಡ ಮರ ಇಲ್ಲ ನೋಡಿ. ಸೊ ಅದೇ ಇದರದ್ದು ಬ್ಯೂಟಿ. ವ್ಯೂ ಪಾಯಿಂಟ್ ಅಂದ್ರೇನೆ ಹೀಗೆ ನಾವು ಕಣ್ಣು ತುಂಬಿಸ್ಕೊಳ್ಬಹುದು ಅಷ್ಟೇ, ಬೇರೆ ಏನು ಸಿಕ್ಕಲ್ಲ ನಮಗೆ. ಅದು ಗ್ರೀನ್ ಕಲರ್ ಹುಲ್ಲುಗಳು, ಬ್ಲೂ ಸ್ಕೈ, ವೈಟ್ ಕ್ಲೌಡ್ಸ್ ನೋಡಿ ಹೇಗೆ ಉಂಟು ನೋಡಿ ಅಂತೆ. ಅದ್ರ ಮಜಾ ಅಂದ್ರೆ ನಂಗೆ ಮಜಾ ಆಗ್ತಾ ಉಂಟು. ಫೈನಲಿ ಎಂಡ್ ಪಾಯಿಂಟ್ ಹತ್ರ ಬಂದಿದ್ದೇವೆ. ಎಂಡ್ ಪಾಯಿಂಟ್ ಕಾಣ್ತಾ ಉಂಟು. ಅಲ್ಲಿ ಹೋಗಿ ಏನೇನೆಲ್ಲ ಉಂಟು ಅಂತ ನೋಡುವ. ಅಲ್ಲಿ ಒಂದು ಫಾಲ್ಸ್ ಉಂಟು ಅಂತ ಹೇಳಿದ್ದಾರೆ, ಎಂಡ್ ಪಾಯಿಂಟ್, ಅದನ್ನು ತೋರಿಸ್ತೇನೆ ನಿಮಗೆ. ನೋಡಿ ಈಗ ಬಂದಿದ್ದೇವೆ. ಫುಲ್ ತುಂಬಾ ಡೀಪಲ್ಲಿ ಉಂಟು ಫಾಲ್ಸು. ಸೊ ಸ್ಟೆಪ್ಪಲ್ಲಿ ಇಳಿದು ಹೋಗ್ತಾ ಇದ್ದೇವೆ. ಚೆಂದ ಮಾಡಿ ಸ್ಟೆಪ್ಸ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಕ್ಲೀನ್ ಉಂಟು. ನೀವು ಸಹ ಹೋಗುವಾಗ ಕ್ಲೀನನ್ನು ಮೇಂಟೈನ್ ಮಾಡಿ. ಏನು ಕಸ ಎಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ
ಹಾಳು ಮಾಡಲಿಕ್ಕೆಲ್ಲ ಹೋಗ್ಬೇಡಿ, ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಪ್ಲೀಸ್. ಇಕ್ಕಬೇಕೆ ನಮ್ಮಿಂದ ಆದಷ್ಟು ನೇಚರನ್ನು ಉಳಿಸ್ಕೊಳ್ವ. ನೋಡಿ ಫಾಲ್ಸ್ಗೆ ಬಂದಿದ್ದೇವೆ. ಇನ್ನೊಂದು ಫೋಟೋ ತೆಗಿದ್ದೀನಿ. ಆಯಿತು, ಫಾಲ್ಸ್ ನೋಡಿ ಆಯಿತು. ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ, ನನಗೆ ದಮ್ಮು ಬರ್ತಾ ಉಂಟು, ಅಷ್ಟು ಕೆಳಗುಂಟು. ಹತ್ತಾ ಇದ್ದೇನೆ ಮೆಲ್ಲಕ್ಕೆ. ಅಲ್ಲಿ ಒಂದ್ಸಲ ಒಂದು ವ್ಯೂ ನಿಮಗೋಸ್ಕರ. ಮತ್ತೆ ಇಲ್ಲಿ ಒಬ್ಬ ಗೆಸ್ಟ್ ಕೂತಿದ್ದಾರೆ ನೋಡಿ. ಎಸ್ ನೋಡಿ, ಸೈಡಲ್ಲಿ ಎಲೆಗಳು ನೋಡಲಿಕ್ಕೆ ತುಂಬ ಖುಷಿ ಆಯ್ತು ನನಗೆ. ಹಾಗೆ ಇದನ್ನು ತೆಗಿತಾ ಇದ್ದೇನೆ. ಇದಕ್ಕೆ ಯಾರೂ ನೀರು ಹಾಕೋದಿಲ್ಲ, ಯಾರೂ ಫುಡ್ಡು ಕೊಡೋದಿಲ್ಲ. ಆದರೆ ಸಹ ನೋಡಿ ಎಷ್ಟು ಚೆಂದ ಬೆಳೆದು ನಿಂತಿದೆ ನೋಡಿ ಗಿಡಗಳು. ಇದನ್ನು ನೋಡಲಿಕ್ಕೆ ಒಂಥರ ಖುಷಿ ಖುಷಿ ಆಗ್ತದೆ ಮನಸ್ಸಿಗೆ. ನೀವು ಸಹ ನೋಡಿ ಖುಷಿ ಪಡಿ. ವ್ಯೂ ಪಾಯಿಂಟ್, ಲಾಸ್ಟ್ ವ್ಯೂ ಪಾಯಿಂಟ್, ದತ್ತಪೀಠದ್ದು ಲಾಸ್ಟ್ ವ್ಯೂ ಪಾಯಿಂಟ್ ಇದು ನೋಡಿ. ಈಗ ಆ ಪ್ಲೇಸ್ಗೆ ಹೋಗಿ ಬಂದೆ ನಾವು. ಕೆಳಗೆ ಉಂಟಲ್ಲ, ಅದಕ್ಕಿಂತನೂ ಡೌನ್ ಉಂಟು, ನಾವು ಅಲ್ಲೇ ಹೋಗಿ ಬಂದಿದ್ದು. ಈಗ ನೀವು ವ್ಯೂ ಪಾಯಿಂಟ್ ಅಂದರೆ ಕೇಳಿದ ಕೂಡಲೇ ಗೂಗಲಲ್ಲಿ ಸಿಕ್ಕುವ ಪ್ಲೇಸ್ ಈಗ ನೋಡ್ತೀರಾ ನೀವು, ಅದುವೇ ನೋಡಿ. ಎಷ್ಟು ಚೆಂದ. ನನ್ನ ಈ ವಿಡಿಯೋದಲ್ಲಿ ಒಂದು ಚೆಂದ, ಎಷ್ಟು ಖುಷಿ ಅಲ್ವಾ, ಎಷ್ಟು ಸೊಗಸಲ್ವಾ. ಇದೊಂದು 4 ವರ್ಡ್ ಮಾತ್ರ ಜಾಸ್ತಿ ನಾನು ಯೂಸ್ ಮಾಡ್ತಿರ್ತೇನೆ. ಅಂದರೆ ಅಷ್ಟು ಮನಸ್ಸಿಗೆ ಖುಷಿ ಆಯ್ತದು ಪ್ಲೇಸ್. ಅದರಿಂದ ನಾನು ಅದೇ ಮಾತನ್ನು ಪುನಃ ಪುನಃ ಯೂಸ್ ಮಾಡ್ತಾ ಇದ್ದೇನೆ. ಅದು ನನಗೆ ಗೊತ್ತಿಲ್ಲದೆ ನನ್ನನ್ನು ಮೀರಿ ಬರುವಂಥ ಮಾತುಗಳು. ಸೊ ಪ್ಲೀಸ್ ಅದನ್ನು ನೆಗ್ಲೆಕ್ಟ್ ಮಾಡಿ, ನಿಮಗೆ ಇಷ್ಟ ಆಗದಿದ್ದರೆ. ನೋಡಿ, ಎಲ್ಲರೂ ಸೈಡಿಗೆ ನಿಂತು ತೆಗಿತಾ ಇದ್ದಾರೆ. ಒಬ್ಬ ಮಾತ್ರ ಒಂದು ತುದಿಗೆ ಹೋಗಿ ನಿಂತಿದ್ದಾನೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ ಅಲ್ಲಿ ನಿಂತು. ನೋಡಿ ತೋರಿಸ್ತಾನೆ ನೋಡಿ, ಅಲ್ಲಿ ಒಬ್ಬ ನಿಂತಿದ್ದಾನೆ ನೋಡಿ. ಎಸ್, ಅಲ್ಲಿ ನೋಡಿ, ಅಷ್ಟು ರೆಡ್ ಕಲರ್ ಕ್ಯಾಪ್ ಹಾಕೊಂಡು ಅವನು ಯೋಚನೆ ಮಾಡ್ತಾ ಇದ್ದಾನೆ, ಆಚಿದ್ದು ಗುಡ್ಡಕ್ಕೆ ಹೇಗೆ ಹೋಗುದು ಅಂತ. ಅದೇ ಥಿಂಕಿಂಗ್ ಅವನಿಗೆ, ಈಗ ಹೇಗೆ ಹೇಗೆ ಹೋಗುದು ಅಂತ. ಬೇರೆ ಯಾರಲ್ಲ, ಅದು ನನ್ನ ಮಗನೇ. ಉದಯ್, ಏಯ್, ಎಲ್ಲರೂ ಒಂದು ದಾರಿ ಆದ್ರೆ ಅವ ಒಂದು ದಾರಿ. ಏನು ಮಾಡೋಕ್ಕಾಗಲ್ಲ, ಅದು ಅವನ ನೇಚರ್. ಇಲ್ಲಿ ಚಿಕಿನಿಗಳೆಲ್ಲ ಬೇಬಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಜನನಿ ಬೇಬಿ. ಎಸ್, ಅವ ಕರೆದ್ರೆ ಬರುದಿಲ್ಲ ನೋಡಿ ಅಂತೆ, ಈ ಆಚೆ ಹೋಗ್ಬೇಕಂತೆ. ಹಾಗೆ ಎಲ್ಲರೂ ಬೈದು ಕರಿತಾ ಇದ್ದಾರೆ, ಬಾರೋ ಒಮ್ಮೆಗೆ ಅಂತ. ಬ್ಯಾಕ್ಗ್ರೌಂಡ್ ಹೆಂಗಿದ್ದು ನೋಡಿ, ಈಗ ರಿಟರ್ನ್ ಹೊರಟಿದ್ದೇವೆ.
ಹೋಗೋ ದಾರಿಯಲ್ಲಿ ಕ್ಲೌಡ್ಸ್ ಎಲ್ಲ ನಮ್ಮ ಹತ್ರ 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 ಬರ್ತಾಯಿತ್ತು. ನಮ್ಮ ಹತ್ರ ಕ್ಲೌಡ್ಸ್ ಬರ್ತದ ಅಥವಾ ಕ್ಲೌಡ್ಸ್ ಒಳಗೆ ನಾವು ಹೋಗ್ತೇವೆ ಅಂತೇಳಿ ಮನಸ್ಸಿಗೆ ಆಗ್ತಿತ್ತು. ಅಷ್ಟು ಹತ್ರ 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 ಬರ್ತಾಯಿತ್ತು. ನೋಡಿ, ನೀವೇ ನೋಡಿ. ನನಗೆ ಹಾ 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 ಅನ್ನೋದನ್ನು ಬಿಟ್ಟು ಬೇರೆ ಏನು ಮಾತು ಬರ್ತಿರ್ಲಿಲ್ಲ. ಒಮ್ಮೆ ಹೊರಗೆ ನಿಂತು ಅದನ್ನು ತಪ್ಕೊಳ್ಬೇಕಂತಲೇ ಆಗ್ತಿತ್ತು ಮನಸ್ಸಿಗೆ. ಅದ್ರ ಎಡೆಗೆ ಒಬ್ರು ಒಂದು ಕಪಲ್ಸ್ ಬರ್ತಿದ್ರು ಬೈಕ್ ರೈಡಲ್ಲಿ. ಹೀಗೆ ಬಂದ್ರು ಖುಷಿನೇ. ಏಜ್ ಇರುವಾಗಲೇ ನೀವು ಸಹ ಒಮ್ಮೆ ಟ್ರೈ ಮಾಡಿ. ಈಗೆಲ್ಲ ಬೈಕಲ್ಲಿ ಬರಲಿಕ್ಕೆ ಕೂಡ ನಾವು ಬರಲಿಲ್ಲ. ಸೊ ಇನ್ನು ಮದುವೆಯಾದವರು, ಹೊಸತಾಗಿ ಮದುವೆಯಾದವರು, ಏಜ್ ಇರೋರು, ಮಕ್ಕಳಾಗ್ಲಿಕ್ಕೆ ಮುಂಚೆ ಒಮ್ಮೆ ಇದೆಲ್ಲ ಟ್ರೈ ಮಾಡಿಬಿಡಿ. ನೋಡಿ, ನಾವು ಬರುವಾಗ ಶೂಟ್ ಆಗ್ತಿತ್ತಲ್ಲ, ಅವರು ಪುನಃ ಆ ಕಡೆ ಶೂಟ್ ಮಾಡ್ತಾ ಇದ್ದಾರೆ ಈಗ ಸಹ. ಯಾವ ಪಿಕ್ಚರ್ ತೆಗಿತಾ ಇದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಇನ್ನು ಮುಂದೆ ಹೋಗೋ ದಿವಸಗಳಲ್ಲಿ ಯಾವುದಾದ್ರು ಒಂದು ಪಿಕ್ಚರಲ್ಲಿ ಈ ಥರ ಬಂದರೆ, ಹೊಸ ಪಿಕ್ಚರಲ್ಲಿ ಈ ಥರ ಬಂದರೆ, ಓ ನಮ್ಮ ಜಯಂದು ಚಾನಲಲ್ಲಿ ಹೀಗೆ ನೋಡಿದೆವು, ಸೊ ಅವ್ರು ಹೋದಾಗ ಇದೇ ಪಿಕ್ಚರ್ ತೆಗೆದಿದ್ರು ಕಾಣ್ತದೆ ಅಂತೇಳಿ ಅನ್ಸ್ಕೊಳ್ಳಿ ಅಷ್ಟೇ. ನಾನು ಸಹ ಅನ್ಸ್ಕೊಳ್ತಾನೆ. ನೋಡಿ ಕ್ಲೌಡ್ಸ್ ನೋಡಿ. ನೇಚರ್ದು ಪವರೇ ಇದುವೇ. ನಾವು ನೇಚರನ್ನು ಅದರ ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡಬೇಕು. ಆಗ ಮಾತ್ರ ಅದನ್ನು ಪರಿಪೂರ್ಣವಾಗಿ ನಾವು ಅನುಭವಿಸ್ಲಿಕ್ಕೆ ಸಿಗ್ತದೆ. ನೋಡಿ, ಹೀಗೆ ಅದು ಸ್ವಲ್ಪ ಡ್ರೈವ್ ಮಾಡ್ಕೊಂಡು ಬರೋದು ಕಷ್ಟವೇ. ಆದರೆ ಈ ಥರ ವ್ಯೂಸ್ ನೋಡುವಾಗ ನಿಜವಾಗಿ ನಮ್ಮ ಕಷ್ಟ ಎಲ್ಲ ಮರ್ತೋಗ್ತದೆ ನಮಗೆ. ಯಪ್ಪ ಎಷ್ಟು ಹೊತ್ತು, ಎಷ್ಟು ಟ್ರಾವೆಲು, ಎಷ್ಟು ಕೂತ್ಕೊಂಡು ಬರೋದು ಎಲ್ಲ ಮರ್ತೋಗ್ತದೆ. ನೀವು ಬೆಳಿಗ್ಗೆ ಬೇಗ ಬರಬೇಕು ಪ್ಲೇಸಿಗೆ ಬರೋದಾದರೆ. 10 ಗಂಟೆ 11 ಗಂಟೆಗೆಲ್ಲ ದಯವಿಟ್ಟು ಹೊರಟು ಬೇಡಿ. ನೀವು ಎಲ್ಲಿ ಸ್ಟೇ ಮಾಡಿದ್ದೀರೋ ಅಲ್ಲಿಂದ ನೀವು ಬರಬೇಕಾದ್ರೆ 7 ಗಂಟೆಗೆ ನೀವು ಅಲ್ಲಿಂದ ಹೊರಟಬೇಕು. 7 ಗಂಟೆಗೆ ಹೊರಟ್ರೂ ಸರಿ, 6 ಗಂಟೆಗೆ ಹೊರಟ್ರೂ ಸರಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬನ್ನಿ. ಇಲ್ಲಿ ಏನೂ ಸಿಕ್ಕಲ್ಲ ನಿಮಗೆ. ಮೇಲೊಂಚೂರು ಉಂಟು, ಆದರೆ ನಾವು ಅಷ್ಟು ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಡೌನ್ ಇವಾಗ ಫುಲ್ ಸೇಫಾಗಿ ಪ್ಲೇಸ್ ಮಾಡಿದ್ದಾರೆ. ಪ್ರಣಾಮ್. ಅವರ ಎಕ್ಸ್ಪ್ರೆಷನ್ಸಲ್ಲಿ ಗೊತ್ತಾಗ್ತದೆ. ತಂಪಾಗಿದೆ. ನಾನು ಕೂಡ ಇದ್ದೆ, ನಾನು ಸ್ವಲ್ಪ ನೀರಲ್ಲಿ ಆಟ ಆಡಿ ಬಂದೆ. ತುಂಬ ಅಂದರೆ ತುಂಬ ತಂಪಾಗಿತ್ತಾಯ್ತು. ನೋಡಿ, ಎಲ್ಲ ಚಿಕ್ಕ ಮಕ್ಕಳು ಎಲ್ಲರೂ ಇಳಿಬೋದು. ಒಳ್ಳೆ ಸೇಫಾಗಿ ಬಿಲ್ಲೆಲ್ಲ ಹಾಕಿ ಸೇಫಾಗಿ ಮಾಡಿಟ್ಟಿದ್ದಾರೆ. ಸ್ನಾನ ಮಾಡಲಿಕ್ಕೆ ಧೈರ್ಯ ಇದ್ದವರು ಮಾಡ್ಬೋದು. ಅಂದರೆ ಅಷ್ಟು ತಂಪಲ್ಲಿ ಐಸ್ ವಾಟರ್ ತುಂಬ ತುಂಬ ಥಂಡಿ ಉಂಟು. ನೋಡಿ, ಮಕ್ಕಳಿಗೂ ಆಗ್ತಾ ಇದೆ. ನಾವು ಬೀಚಲ್ಲೆಲ್ಲ ಹೋಗಿರ್ತೇವೆ. ಒಂದು ವಾತಾವರಣದಲ್ಲಿ ಹೋಗಿ ಬರೋದು ಖುಷಿ. ಹೋಗಿ ನಾನು ಹೊರಟೇವೆ. ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ. ಅಷ್ಟು ತನಕ ಬಾಯ್. ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು.